ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಸಂಸದರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಕಾರಣ ಇಷ್ಟೇ, ಈ ಕೇಂದ್ರದಲ್ಲಿ BJP ಸರ್ಕಾರ ಯಾವತ್ತು ಬಂತೋ ಅವತ್ತಿಂದನೂ ಸಹ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಬಂದಿದೆ. ಅದರ ಜೊತೆಗೆ ಏನು ನೀಟ್ ಪರೀಕ್ಷೆ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ, ಬಡ ಮಕ್ಕಳು ಸಹ ಡಾಕ್ಟ್ರ್ ಆಗಲಿ ಅಂತ ಹೇಳಿ ಏನು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವಕಾಶವನ್ನು ಕೊಟ್ಟಿದ್ದರು, ಅಂಥ ಒಂದು ಉತ್ತಮ ಇದು ಯೋಜನೆ. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಾರಾದರೂ ಸಹ ಪರೀಕ್ಷೆ ಬರಿಬೋದಿತ್ತು, ಅರ್ಹತೆ ಇದ್ದರು ಡಾಕ್ಟ್ರ್ ಆಗ್ತಿದ್ರು. ಅಂಥ ಒಂದು ಪರೀಕ್ಷೆಯಲ್ಲೇ ಇವರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿ ಅವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತನೋ ಏನು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡ್ತಿದ್ದಾಗ ನಮಗೊಂದು ಅನುಮಾನ ಏನು ಅಂತ ಹೇಳಿದ್ರೆ UPSC ಎಕ್ಸಾಮ್ನಲ್ಲೂ ಸಹ ಇದೇ ಥರ ನಡೆದಿರ್ಬೋದು ಅಂತ ಹೇಳಿ ಅನುಮಾನ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ರ್ಯಾಂಕ್ ಹೋಲ್ಡರ್ಸ್ಗಳು ನೋಡಿದ್ರೆ BJP ನಾಯಕರು ಮಕ್ಕಳಿದ್ದಾರೆ, ಕೆಲವು MP ಗಳ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಖಂಡಿತವಾಗ್ಲೂ ಸಹ ಅನುಮಾನ ಬರುತ್ತೆ. ಇದೆಲ್ಲ ಆದಷ್ಟು ಬೇಗ ತನಿಖೆ ಆಗಬೇಕು. ಯಾರು ಲೀಕ್ ಮಾಡಿರ್ತಾರೆ ಅನ್ನೋದನ್ನು ಮೋದಿಯವರು ಕೂಡಲೇ ತನಿಖೆ ಮಾಡಬೇಕು. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಪಾಪ ಕಷ್ಟಪಟ್ಟು ಕೆಲವರು ಟ್ಯೂಷನಿಗೆ ಕಳಿಸಿರ್ತಾರೆ, ವರ್ಷಗಟ್ಟಲೆಯಿಂದ ಓದಿ ಪರೀಕ್ಷೆಗೆ ತಯಾರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳಿಗೆ ಇವರೇನು ತೊಂದರೆ ಕೊಟ್ಟಿದ್ದಾರೆ, ಆ ತೊಂದರೆ ಕೊಟ್ಟಾರೆ ಯಾರು ಅಂತ ಆದಷ್ಟು ಬೇಗ ಇವ್ರು ಶಿಕ್ಷೆ ಕೊಡಬೇಕಂತ ಹೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಆಗ್ರಹಿಸ್ತಿದ್ದೀವಿ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.